ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಸಾಧು ಸಂತರು ಪುಣ್ಯ ಪುರುಷರು ನಡೆದಾಡಿದ ನಮ್ಮ ಭಾರತದ ನೆಲದಲ್ಲಿ ಇವತ್ತು ಪ್ರಚಾರದ ತೆವಲಿನ ಬಾಬಾಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂತಹ ನಕಲಿ ಬಾಬಾಗಳನ್ನ ಕಂಡು ಹಿಡಿಯೋದು ಸುಲಭದ ಕೆಲಸವಲ್ಲ. ಆದರೆ ಒಮ್ಮೆ ನೈಜ ಭಕ್ತರ ಕೈಗೆ ಈ ನಕಲಿಗಳು ಸಿಕ್ಕಿ ಬಿದ್ರೆ ಸಾಕು, ಅವರಿಗೆ ಸರಿಯಾದ ಪೂಜೆಯೇ ಆಗ್ತದೆ. ಕೈ ಎತ್ತಿ ಮುಗಿದು ಪಾದಕ್ಕೆ ಬಿದ್ದ ಭಕ್ತರೇ ಮುನ್ನುಗ್ಗಿ ಇಂತಹ ನಕಲಿ ಬಾಬಾಗಳನ್ನ ಚಚ್ಚಲು ತೊಡಗುತ್ತಾರೆ. ನಮ್ಮ ಭಕ್ತಿ ನಂಬಿಕೆಗೆ ದ್ರೋಹ ಬಗೆದ ಬಾಬಾಗಳನ್ನ ಜನರು ಅಟ್ಟಾಡಿಸಿಕೊಂಡು ಹೊಡೆಯುತ್ತಾರೆ. ಇಂತಹ ನಕಲಿ ಬಾಬಾಗಳ ಪಟ್ಟಿಗೆ ಈಗ ಸೇರಿದಾತ IIT ಬಾಬಾ ಯಾನೆ ಅಭಯ್ ಸಿಂಗ್. ನೋಯ್ಡಾ ಹಿಂದಿ ಸುದ್ದಿ ಚಾನೆಲ್ ಒಂದರಲ್ಲಿ ಎಂದಿನಂತೆ ಚರ್ಚೆಯ ಪ್ಯಾನೆಲ್ ಅಲ್ಲಿ ಕುಳಿತಿದ್ದ IIT ಬಾಬಾನನ್ನ ನೋಡಿ ಸಿಟ್ಟಿಗೆದ್ದ ಸಾಧುಗಳು ಮತ್ತು ಜನರ ಗುಂಪೊಂದು ನ್ಯೂಸ್ ರೂಮಿಗೆ ನುಗ್ಗಿ ಈ ಬಾಬಾನನ್ನ ತಳ್ಳಾಡಿದ್ದಾರೆ. ನೀನು ಪಾಕಿಸ್ತಾನದ ಏಜೆಂಟ್, ನಕಲಿ ಬಾಬಾ, ತೊಲಗು ಇಲ್ಲಿಂದ ಅಂತ ಹೇಳಿ ಕೂಗಾಡಿದ್ದಾರೆ. ಗುಂಪಿನ ಜೊತೆಗೆ ವಾಗ್ವಾದ ನಡೆಸಿದ ಈ ಬಾಬಾನನ್ನ ಕೊನೆಗೆ ಜನರೇ ಅಲ್ಲಿಂದ ಹೊರಗೆ ಎಳೆದು ತಂದಿದ್ದಾರೆ. ಕೋಲಿನಿಂದ ಚಚ್ಚಿದ್ದಾರೆ. ಅಲ್ಲೇನಾಯ್ತು ಅನ್ನೋದನ್ನ ನೀವೇ ನೋಡಿ. IIT ಬಾಬಾ ಅಲಿಯಾಸ್ ಅಭಯ್ ಸಿಂಗ್ ಮಹಾಕುಂಭದಲ್ಲಿ ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದ ಕಾವಿದಾರಿ. ಸಾವಿರಾರು ಭಕ್ತರು ಈತನ ಕಾಲಿಗೆ ಬೀಳ್ತಾ ಇದ್ರು, ಕೈ ಮುಗಿತಾ ಇದ್ರು. ಮಹಾಕುಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿ ಅತ್ಯಧಿಕ ಪ್ರಚಾರ ಪಡೆದವರು 4. ಮಾಜಿ ನಟಿ, ಹಾಲಿ ಸಾಧ್ವಿ ಮಮತಾ ಕುಲಕರ್ಣಿ, ಮಣಿಸರ ಮಾರ್ತಾ ಇದ್ದ ಚಂದದ ಬೆಡಗಿ ಮೊನಾಲಿಸಾ, ಮಾಡೆಲಿಂಗ್ ಬಿಟ್ಟು ಸಾಧ್ವಿಯಾದ ಹರ್ಷ ರಿಚಾರಿಯಾ ಮತ್ತು ಈ IIT ಬಾಬಾ ಎಂದೇ ಪ್ರಖ್ಯಾತನಾದ ಅಭಯ್ ಸಿಂಗ್. IIT ಮುಂಬೈಯಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಕಲಿತಿದ್ದ ಅಭಯ್ ಸಿಂಗ್ ಏಕಾಏಕಿ ಕಾವಿ ಬಟ್ಟೆ ಧರಿಸಿ ಬಾಬಾ ಆದ. ಕೊರಳ ತುಂಬಾ ಮಣಿಸರಗಳನ್ನ, ರುದ್ರಾಕ್ಷಿಯನ್ನ ಧರಿಸಿ ಕೈ ಮುಗಿದು ಬಂದ ಭಕ್ತರಿಗೆ ಕೈ ಎತ್ತಿ ಆಶೀರ್ವಾದ ಮಾಡತೊಡಗಿದ. ಕುಂಭಮೇಳದ ಆರಂಭದಲ್ಲೇ ಈತನ ಖ್ಯಾತಿ ಮುಗಿಲಿಗೇರಿತ್ತು. ನಾನು ಸನ್ಯಾಸಿಯಾದದ್ದು ಅನಿವಾರ್ಯತೆಯಿಂದ ಅಲ್ಲ, ನನ್ನ ಒಳಗೊಂದು ಆಧ್ಯಾತ್ಮಿಕ ಕರೆ ಕೇಳಿಸ್ತು. ಸ್ವ ಇಚ್ಛೆಯಿಂದ ಆ ಕರೆಗೆ ಶರಣಾದೆ ಎಂದೆಲ್ಲ ಟಿವಿ ಸಂದರ್ಶನಗಳಲ್ಲಿ ಬೊಗಳೆ ಬಿಟ್ಟ ಈ ಬಾಬನನ್ನ ಭಕ್ತರು ಪೂರ್ತಿ ನಂಬಿದ್ರು. ನನ್ನ ಇಂಜಿನಿಯರಿಂಗ್ ಹಿನ್ನೆಲೆ ನನ್ನ ಆಧ್ಯಾತ್ಮದ ಗ್ರಹಿಕೆಗೆ ನೆರವಾಗಿದೆ. ಏರೋಸ್ಪೇಸ್ ಎಂಜಿನಿಯರಿಂಗ್ ಓದಿನಿಂದಾಗಿ ತಾರ್ಕಿಕತೆ ಮತ್ತು ಬುದ್ಧಿಮತ್ತೆಯ ಸಾಮರ್ಥ್ಯ ಹೆಚ್ಚಾಗಿದೆ. ವಿಜ್ಞಾನವು ವ್ಯಕ್ತಿಯೊಬ್ಬರ IQ ಹೆಚ್ಚಿಸಿದ್ರೆ, ಕಲಾ ಪ್ರಕಾರವು ಆತನ ಎಮೋಷನಲ್ ಬುದ್ಧಿಮತ್ತೆಯನ್ನ ಹೆಚ್ಚಿಸಿ ಬದುಕಿನಲ್ಲಿ ಸಮತೋಲನ ಉಂಟು ಮಾಡುತ್ತದೆ ಎನ್ನುವ ಈ ಬಾಬಾನ ಪ್ರವಚನ ಕೇಳಿ ಮಾಧ್ಯಮದವರು ಪೂರ್ತಿ ಮರುಳಾದ್ರು. ಬಾಬಾನಲ್ಲಿ ದೈವಿಕ ಶಕ್ತಿಯೊಂದಿದೆ ಎಂದು ಲಕ್ಷಾಂತರ ಜನರು ನಂಬಿದ್ರು. ಕುಂಭಮೇಳದ ಕೊನೆಯವರೆಗೂ IIT ಬಾಬಾನ ಚರಿಷ್ಮಾ ಜೋರಾಗಿಯೇ ಇತ್ತು. ಆದರೆ ಮೊದಲು ಭಾರತ ಪಾಕಿಸ್ತಾನದ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಪಂದ್ಯ ದುಬೈನಲ್ಲಿ ನಡೆದ ದಿನ ಈ ಚರಿಷ್ಮಾಗೆ ಬಲವಾದ ಪೆಟ್ಟು ಬಿತ್ತು. ಈ ಬಾಬಾ ಧ್ಯಾನ, ಆಧ್ಯಾತ್ಮ ಎಂದು ಸುಮ್ಮನೆ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಪಂದ್ಯ ನಡೆಯುವ ಹಿಂದಿನ ದಿನ ಮಾಧ್ಯಮದಲ್ಲಿ ಬಂದು ಒಂದು ದೊಡ್ಡ ಭವಿಷ್ಯವನ್ನ ನುಡಿದು ಬಿಟ್ಟ. ಈ ಪಂದ್ಯದಲ್ಲಿ ಪಾಕಿಸ್ತಾನ ಗೆಲ್ಲುತ್ತದೆ, ಭಾರತ ಸೋಲುತ್ತದೆ, ನಾನು ನುಡಿಯುವ ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಎಂದು ಖಚಿತವಾಗಿ ಘೋಷಿಸಿದ. ಭಾರತದ ಲಕ್ಷಾಂತರ ಕ್ರಿಕೆಟ್ ಪ್ರೇಮಿಗಳು ಆಘಾತಕ್ಕೆ ಒಳಗಾದ್ರು. ತಮ್ಮ ನೆಚ್ಚಿನ ತಂಡ ಸೋಲುತ್ತದೆಂದು ವ್ಯಾಕುಲ ಚಿತ್ತರಾದ್ರು. ಆದರೆ ಮರುದಿನ ಭಾರತದ ಕ್ರಿಕೆಟ್ ತಂಡ ಪಾಕಿಸ್ತಾನವನ್ನ ಬ್ಯಾಟಿಂಗ್ ನಲ್ಲಿ ಚಚ್ಚಿ ಹಾಕ್ತು. ಬಹುದೊಡ್ಡ ವಿಜಯವನ್ನ ದಾಖಲಿಸಿತು. ಖುಷಿಯಿಂದ ಕುಡಿದ ಸಾವಿರಾರು ಭಾರತೀಯರು ಅದೇ ದಿನ ರಾತ್ರಿ IIT ಬಾಬನನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಚಚ್ಚತೊಡಗಿದ್ರು. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲೆಂದರಲ್ಲಿ IIT ಬಾಬಾನ ಮೇಲೆ ಬೈಗುಳಗಳ ಮಳೆ ಸುರಿಯತೊಡಗಿತ್ತು. ಬೆದರಿದ IIT ಬಾಬಾ ಮಾಧ್ಯಮದವರ ತಲೆ ತಪ್ಪಿಸಿಕೊಂಡು ಓಡಾಡದ. ಆದರೆ ಯಾರೋ ಒಬ್ಬ ಟಿವಿ ವರದಿಗಾರ ಮರುದಿನ ಬಾಬಾನನ್ನ ಪತ್ತೆ ಹಚ್ಚಿದ. ಭಾರತ ಸೋಲುತ್ತದೆ, ಪಾಕಿಸ್ತಾನ ಗೆಲ್ಲುತ್ತದೆ ಎಂದು ಹೇಳಿದ ನಿನ್ನ ಭವಿಷ್ಯ ಸುಳ್ಳಾಯಿತಲ್ಲ ಯಾಕೆ ಎಂದು ವರದಿಗಾರ ಪ್ರಶ್ನಿಸಿದ್ರೆ ಮಳ್ಳ ನಗೆ ನಗುತ್ತಾ ಬಾಬಾ ಪಿಸುಗುಟ್ಟಿದ. ಆ ಭವಿಷ್ಯ ಹೇಳುವಾಗ ನಾನು ಧ್ಯಾನ ನಿದ್ರೆಯಲ್ಲಿದ್ದೆ, ಎಚ್ಚರದಲ್ಲಿ ಇರಲಿಲ್ಲ. ಭಾರತವೇ ಗೆಲ್ಲುತ್ತದೆಂದು ನನ್ನ ಮನಸ್ಸಿಗೆ ಗೊತ್ತಿತ್ತು ಎಂದ. ಜನರಿಗೆ ಇಷ್ಟು ಸಾಕಾಯ್ತು. ಈತನೊಬ್ಬ ಬುರುಡೆ ಬಾಬಾ ಎನ್ನುವ ಮಾತು ಎಲ್ಲೆಡೆ ಹರಡಿತು. ಕುಂಭಮೇಳಕ್ಕೆ ಹೋಗಿ ಈತನ ಕಾಲಿಗೆ ಬಿದ್ದವರು ಚೀತು ಅಂತ ಹೇಳಿ ಉಗಿಯತೊಡಗಿದ್ರು. ಖ್ಯಾತಿಯ ತುತ್ತ ತುದಿಗೇರಿದ್ದ ಬಾಬಾ ಕುಂಭಮೇಳ ಮುಗಿಯುವ ಹೊತ್ತಿಗೆ ಜನಪ್ರಿಯತೆಯಲ್ಲಿ ಮಖಾಡೆ ಮಲಗಿದ್ದ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಈ ಬಾಬಾ ತೆಪ್ಪಗೆ ಎಲ್ಲಾದರೊಂದು ಕಡೆ ಅವಿತು ಕುಳಿತಿದ್ರೆ ಸಮಸ್ಯೆ ಏನೋ ಆಗ್ತಿರ್ಲಿಲ್ವೋ ಏನೋ.
ಈತ ಎಂದಿನಂತೆ ತನ್ನ ಸೈನ್ಸ್ ಮತ್ತು ಫಿಲಾಸಫಿಯ ಬುರುಡೆ ಮಾತುಗಳನ್ನ ಉರುಳಿಸಲು ನೋಯ್ಡಾದ ಖಾಸಗಿ ಟಿವಿ ಚಾನೆಲ್ನ ಸ್ಟುಡಿಯೋಗೆ ಹೋಗಿ ಡಿಬೇಟ್ನ ಮಾತುಕತೆಗೆ ಕುಳಿತಿದ್ದ. ಅಲ್ಲಿ ಈತನನ್ನ ನೋಡಿದ ಸ್ಥಳೀಯ ಸಾಧು ಸಂತರು ಮತ್ತು ಹತ್ತಾರು ಭಕ್ತರು ಟಿವಿ ಸ್ಟುಡಿಯೋ ಒಳಗೆ ನುಗ್ಗಿದ್ದಾರೆ. ಈತನನ್ನ ಹೊರಗೆಳೆದುಕೊಂಡು ಬಂದು ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಈತನೊಬ್ಬ ಡೋಂಗಿ ಸಂತನ ವೇಷ ಧರಿಸಿಕೊಂಡು ಜನರಿಗೆ ಮೋಸ ಮಾಡ್ತಿದ್ದಾನೆ, ಈತನನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಕೂಗಾಡಿ ಎಳೆದಾಡಿ ನೆಲಕ್ಕೆ ಕೆಡವಿದ್ದಾರೆ. ಇಷ್ಟೆಲ್ಲ ಅವಮಾನವಾದ ಮೇಲೆ ಈತ ಸುಮ್ಮನಿರ್ತಾನ? ಖಂಡಿತ ಇಲ್ಲ. ತನ್ನ ಮೇಲೆ ಕೇಸರಿ ಬಟ್ಟೆ ಧರಿಸಿದ ಕೆಲವರು ನ್ಯೂಸ್ ರೂಮ್ಗೆ ನುಗ್ಗಿ ಹಲ್ಲೆ ನಡೆಸಿದ್ರು. ಕೋಲುಗಳಿಂದ ಮಾನ ಬಂದಂತೆ ಥಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಏಟು ತಿಂದ ಐಐಟಿ ಬಾಬಾ ನೋಯ್ಡಾದ ಸೆಕ್ಟರ್ 126 ಪೊಲೀಸ್ ಠಾಣೆಯ ಮುಂದೆ ಧರಣಿ ಕುಳಿತಿದ್ದ. ಪೊಲೀಸ್ ಠಾಣೆಯ ಸ್ಟೇಷನ್ ಹೌಸ್ ಆಫೀಸರ್ ಬಂದು ಈತನಿಗೆ ಬುದ್ಧಿ ಹೇಳಿ ಧರಣಿಯಲ್ಲಿ ಕುಳಿತಲ್ಲಿಂದ ಮೇಲೆಬ್ಬಿಸಿದ್ದಾರೆ. ತನ್ನ ಮೇಲೆ ಹಲ್ಲೆ ನಡೆಸಿದವರ ಮೇಲೆ ಸಿಟ್ಟಿಗೆದ್ದಿದ್ದ ಐಐಟಿ ಬಾಬಾ ಮೊದಲು ಸಿಎಚ್ಒ ಜೊತೆಗೆ ಕೂಗಾಡಿದ್ರು. ಕೊನೆಗೆ ಹಲ್ಲೆ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡದೆ ಅಲ್ಲಿಂದ ಕಾಲು ಕಿತ್ತಿದ್ದಾನೆ. ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಾಧು ಸಂತರು ಭಾಗವಹಿಸಿದ್ದಾರೆ. ವರ್ಷಕ್ಕೊಮ್ಮೆ ಜನರಿಗೆ ಕಾಣಿಸಿಕೊಳ್ಳುವ ಅಘೋರಿಗಳು ಬಂದಿದ್ದಾರೆ. 50 ಕೋಟಿಗೂ ಹೆಚ್ಚು ಜನರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅಲ್ಲಿ ಬಂದ ಕೋಟ್ಯಾಂತರ ಜನರು ಸಾಧು ಸಂತರನ್ನ ಬಾಬಾಗಳನ್ನ ಗೌರವದಿಂದ ಕಂಡಿದ್ದಾರೆ. ಆದರೆ ಇವರ ಮಧ್ಯೆ ನುಸುಳಿದ ನಕಲಿ ಸಾಧುಗಳು ಬೆರಕೆಯಾಗಿದ್ರು. ಅವರಲ್ಲಿ ಕೆಲವರು ಎಕ್ಸ್ಪೋಸ್ ಆದ್ರು, ಇನ್ನು ಕೆಲವರು ಚೀಮಾರಿ ಹಾಕಿಸಿಕೊಂಡು ಒದೆ ತಿಂದ್ರು. ಪ್ರಿಯ ವೀಕ್ಷಕರೇ, ಕುಂಭಮೇಳದ ಸಮಯದಲ್ಲಿ ಹಲವು ಕಡೆಗಳಲ್ಲಿ ಇಂತಹ ನಕಲಿ ಸಾಧು ಸಂತರ ಮಧ್ಯೆ ಹೊಡೆದಾಟ ನಡೆದ ವಿಡಿಯೋಗಳು ಹರಿದಾಡಿದ್ವು. ನಮ್ಮ ಜನರು ಸಾಧು ಸಂತರಿಗೆ ತುಂಬಾ ಗೌರವ ಕೊಡ್ತಾರೆ, ಅವರ ಆಧ್ಯಾತ್ಮ ಸಾಧನೆಯನ್ನ ಗೌರವಿಸ್ತಾರೆ. ಆದರೆ ತಮ್ಮ ಭಕ್ತಿ ಭಾವನೆಗಳ ಜೊತೆಗೆ ಯಾರಾದ್ರೂ ಕಳ್ಳಾಟ ಆಡಿ ಪರಿಸ್ಥಿತಿಯ ದುರ್ಲಾಭವನ್ನ ಪಡೆಯುತ್ತಾರೆಂದ್ರೆ ಜನರು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಮತ್ತೊಂದು ಸಾಕ್ಷಿಯೇ ಈ ಐಐಟಿ ಬಾಬಾ ಯಾನೆ ಅಭಯ್ ಸಿಂಗ್.